ಮೊದಲು ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನಿಂಬೆಹಣ್ಣು ಹಿಂಡೋಕ್ಕಿಂತ ಈ ಥರ ಪೀಸ್ನ ಹಾಕಿ ನಿಂಬೆಹಣ್ಣು ಜ್ಯೂಸ್ ಮಾಡಿ. ಅದರ ಸ್ವಾದ ಚಿಪ್ಪೆಲಿರುತ್ತೆ, ಆ ಒಗರು ಅಷ್ಟೇ ಚಿಪ್ಪೆಲಿರುತ್ತೆ. ಈಗ ನಿಂಬೆಹಣ್ಣು ಒಂದು 2-3 ಪೀಸ್ ಹಾಕಿ, ಜೊತೆಗೆ ಪುದೀನ ಎಲೆ 15ರಿಂದ 20 ಹಾಕಿ. ಇವೆರಡನ್ನು ಮಡ್ಲರ್ ತಗೊಂಡು ಸ್ವಲ್ಪ ಒತ್ತಿದಾಗ ನಿಂಬೆಹಣ್ಣು ಮತ್ತು ಪುದೀನ ಎಲೆ ರಸ ಸ್ವಲ್ಪ ಈಚೆ ಬರಲಿ. ಹೀಗೆ ಮಾಡೋದ್ರಿಂದ ಪುದೀನ ಎಲೆ ಫ್ಲೇವರು, ನಿಂಬೆಹಣ್ಣು ಫ್ಲೇವರು ಕುಡಿಯೋರಿಗೆ ಇಷ್ಟ ಆಗುತ್ತೆ. ಈಗ 2 ಚಮಚ ಸಕ್ಕರೆ ಹಾಕಿ. ಪೋಲೋ ಚಾಕ್ಲೇಟ್ ತಗೊಳ್ಳಿ ಅಥವಾ ಪೆಪ್ಪರ್ಮೆಂಟ್ ಪೌಡ್ರನ್ನ ಯೂಸ್ ಮಾಡಿ. ನಾನು ಪೋಲೋ ಚಾಕ್ಲೇಟನ್ನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಚಮಚ ರೆಡಿಯಾಗಿರೋ ಪೋಲೋ ಪೌಡ್ರ್ ಹಾಕಿ. ಎರಡು ಚಿಟಿಕೆ ಕಾಲ ನಮಕ್ ಹಾಕಿ, ಬ್ಲಾಕ್ ಸಾಲ್ಟ್. ಅರ್ಧ ನಿಂಬೆಹಣ್ಣನ್ನು ಹಿಂಡಿ, ನಿಂಬೆಹಣ್ಣು ರಸ ಚೆನ್ನಾಗಿ ಹಿಂಡಿ. ಈಗ ಐಸ್ ಕ್ಯೂಬ್ ಅಥವಾ ಐಸ್ ನೀರು ಹಾಕಿ. ಕೆಲವರು ಪುಡಿ ಮಾಡಿದ ಐಸ್ ಹಾಕೋತಾರೆ, ನಾವು ಗಟ್ಟಿ ಐಸ್ ಹಾಕೋತಾ ಇದ್ದೀವಿ. 3/4 ಭಾಗ ಐಸ್ ಹಾಕಿ. ಕೋಲ್ಡ್ ಬೇಡ ಅನ್ನೋರು ಮಾಮೂಲಿ ವಾಟರ್ ಯೂಸ್ ಮಾಡಿ. ಕೆಲವರಿಗೆ ಕೋಲ್ಡ್ ನೀರು ಕುಡಿದ್ರೆ ಗಂಟಲು ಕಟ್ಟುತ್ತೆ, ಶೀತ ಆಗುತ್ತೆ. ಅಂಥವರು ನಾರ್ಮಲ್ ವಾಟರ್ ಯೂಸ್ ಮಾಡಿ. ಈಗ ಪ್ಲೇನ್ ಸೋಡಾ ಹಾಕಿ. ಮೇಲಿಂದ ಪ್ಲೇನ್ ಸೋಡಾ ಏನು ಹಾಕ್ಬೇಡಿ, ಕೆಳಗಡೆಯಿಂದ ನಿಧಾನವಾಗಿ ಹಾಕಿ. ಈಗ 1 ಚಮಚ ತಗೊಂಡು ಇದೆಲ್ಲನೂ ಮಿಕ್ಸ್ ಮಾಡಿ ಒಂದು 3-4 ರೌಂಡ್. ಜ್ಯೂಸ್ ನೋಡಿ ಹೇಗೆ ರೆಡಿ ಆಗಿದೆ ಅಂತ. ನಾವು ಹಾಕಿರೋ ಪೋಲೋ ಫ್ಲೇವರು ಕುಡಿಯೋರಿಗೆ ಗೊತ್ತೇ ಆಗೋದಿಲ್ಲ. ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆ ಥರ ಇರುತ್ತೆ ಈ ಜ್ಯೂಸ್. ಈಗ ಕತ್ತರಿಸಿದ ನಿಂಬೆಹಣ್ಣನ್ನು ಡೆಕೋರೇಷನ್ ಮಾಡಿ, ಮತ್ತು ಪುದೀನ ಎಲೆ ಇಡಿ ಮೇಲೆ, ತುಂಬ ನೀಟಾಗಿ ಕಾಣುತ್ತೆ. ಮನೆಗೆ ಗೆಸ್ಟು ಇಲ್ಲ ಮಕ್ಕಳಿಗೆ ಈ ಜ್ಯೂಸ್ ನೀಡಿ. ಈಗ ನಾವು ವಾಟರ್ ಮೆಲನ್ ಮಾಕ್ಟೇಲ್ ಮಾಡೋಕ್ಕೆ ಮೊದಲು ಕಲ್ಲಂಗಡಿ ಹಣ್ಣನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕತ್ತರಿಸಿ. ಇದು ಸಹ ವಾಟರ್ ಮೆಲನ್
ಟೇಸ್ಟ್ ನೀಡುತ್ತೆ. ಇದರಲ್ಲಿ ಯಾವ ಪದಾರ್ಥ ಬಳಸಿದ್ದೀವಿ ಅಂತ ಕುಡಿಯೋರಿಗೆ ಗೊತ್ತೇ ಆಗೋದಿಲ್ಲ. ಈ ಸಮ್ಮರ್ಗಂತೂ ಏಡಿ ಮಾಡಿಸಿದ ಸಮ್ಮರ್ ಡ್ರಿಂಕ್ ಆಗಿದೆ. ಮೊದಲಿಗೆ 2 ಅಥವಾ 3 ಹೋಳು ನಿಂಬೆಹಣ್ಣನ್ನು ಹಾಕಿ, ಪುದೀನ ಎಲೆ 10ರಿಂದ 15 ಹಾಕಿ, ಸಕ್ಕರೆ 2 ಚಮಚ ಹಾಕಿ, ಬ್ಲಾಕ್ ಸಾಲ್ಟ್ 2 ಚಿಟಿಕೆ ಹಾಕಿ, ಕಾಲ ನಮಕ್ ಅಂತಾರಲ್ಲ ಅದು, ರುಚಿಗೆ ತಕ್ಕಷ್ಟು ಪೋಲೋ ಪೌಡರ್ ಅರ್ಧ ಚಮಚ ಹಾಕಿ. ಈ ಜ್ಯೂಸ್ ಕುಡಿದ್ಮೇಲೂ ಪೋಲೋ ಫ್ಲೇವರ್ ಹಾಗೆ ಒಂದು 10 ನಿಮಿಷ ನಿಮ್ಮ ಬಾಯಿಯಲ್ಲಿ ಇದ್ದೇ ಇರುತ್ತೆ. ಆ ಥರ ಇರುತ್ತೆ ಇದು ಟೇಸ್ಟ್. ಈಗ ಮಡ್ಲ ತಗೊಂಡು ನಿಂಬೆಹಣ್ಣು, ಪುದೀನ ಎಲೆ ಇವೆಲ್ಲವನ್ನು ಒತ್ತಿ ಸ್ವಲ್ಪ ರಸ ಬಿಡಬೇಕು. ನಿಂಬೆಹಣ್ಣಲ್ಲಿ ಬೀಜ ಇರಬಾರ್ದು, ತೆಗೆದು ಹಾಕಿ. ಜ್ಯೂಸ್ ಕುಡಿಯೋರಿಗೆ ಪುದೀನ ಎಲೆ ಫ್ಲೇವರ್ ಮತ್ತು ನಿಂಬೆಹಣ್ಣಿನ ಫ್ಲೇವರ್ ಸವಿಬೇಕು. ಈಗ ಕತ್ತರಿಸಿದ ವಾಟರ್ ಮೆಲನನ್ನು ಗ್ಲಾಸ್ ತುಂಬ ಹಾಕಿ. ಗ್ಲಾಸ್ ತುಂಬ ಬೇಡ, 3/4% ಹಾಕಿ. ಹೊರಗಡೆ ಜ್ಯೂಸ್ ಕುಡಿಯೋಕ್ಕಿಂತ ತಮ್ಮ ಮನೆಯಲ್ಲೇ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಸೋಡಾ ಹಾಕಿ. ಬೇಕಾದವರು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಇವಾಗ ಇವೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿ. ಮೇಲೆ ಸ್ವಲ್ಪ ಕಲ್ಲಂಗಡಿ ಪೀಸನ್ನು ಹಾಕಿ. ಡೆಕೋರೇಷನ್ಗೆ ನಿಂಬೆಹಣ್ಣು ಹೋಳು ಹಾಕಿ, ಲಾಸ್ಟಲ್ಲಿ ಪುದೀನ ಎಲೆ ಇಟ್ಟು. ಈಗ ರೆಡಿ ಆಯಿತು ವಾಟರ್ ಮೆಲನ್ ಮಾಕ್ಟೇಲ್. ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಹೇಗಿತ್ತು? ಚೆನ್ನಾಗಿದ್ದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ನೀವು ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಜೈ ಹಿಂದ್, ವಂದೇ ಮಾತರಂ.